ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ಸರ್ವದೈತ್ಯವಿನಾಶಿನ್ಯೈ ದಿವ್ಯರೂಪಿಣ್ಯೈ ನಮೋ ನಮಃ ತೇ ನಮಃ. ದೇವಿಯಿಂದ ಮಹಿಷಾಸುರನ ಸೈನ್ಯ ನಾಶವಾದ ನಂತರ ಅವನು ಕೋಪಗೊಂಡವನಾಗಿ ತನ್ನ ಸೇನಾನಿ ಮತ್ತು ಆಪ್ತನಾದ ರಸಿಲೋಮನೆಂಬ ದೈತ್ಯನನ್ನು ಯುದ್ಧಕ್ಕೆ ಕಳುಹಿಸಿದನು. ರಸಿಲೋಮನು ದೇವಿಯ ವಾಹನವಾದ ಸಿಂಹವನ್ನು ತನ್ನ ಬಾಣಗಳಿಂದ ತೀವ್ರವಾಗಿ ಘಾತಿಸಿದನು, ಆದರೆ ಅದು ಅವನಿಗೆ ತಿರುಗಿ ಬಂದು ಘಾತಿಗೊಳಿಸಿತು. ದೇವಿಯ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ಅವು ವ್ಯರ್ಥವಾದವು. ರಸಿಲೋಮನ ರಥ, ಅಸ್ತ್ರ, ಖಡ್ಗ, ಬಾಣಗಳು ನಾಶವಾದವು. ಆಗ ಅವನು, ಆ ಹೆಂಗಸು ಸಾಮಾನ್ಯಳಲ್ಲ, ಆದರೆ ಆ ಸ್ತ್ರೀಯರನ್ನು ಕೊಲ್ಲುವುದು ಸರಿಯಲ್ಲ ಎಂದುಕೊಂಡನು. ಅಷ್ಟರಲ್ಲಿ ದೇವಿಯು ತನ್ನ ಬಾಣವನ್ನು ಆ ದೈತ್ಯನ ಮೇಲೆ ಪ್ರಯೋಗಿಸಿದಳು. ಇದರಿಂದ ರಸಿಲೋಮನ ಕವಚ, ಆಯುಧಗಳು ನಾಶವಾದವು. ಅವನು ತನ್ನ ಗದೆಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ತನ್ನ ಶೂಲದಿಂದ ದೇವಿಯು ಅದನ್ನು ಪುಡಿಗಟ್ಟಿಸಿದಳು. ರಸಿಲೋಮನು ಮೂರ್ಛಿತನಾದನು. ಮತ್ತೆ ಎದ್ದವನಾಗಿ ಶಕ್ತ್ಯಾಯುಧವನ್ನು ಪ್ರಯೋಗಿಸಲು ಅದೇ ಆಯುಧದಿಂದ ದೇವಿಯು ಅವನನ್ನು ಘಾತಿಸಿದಾಗ ಅವನು ಸತ್ತು, ಶಕ್ತ್ಯಾಯುಧವು ದೇವಿಯ ಕೊರಳ ಹಾರವಾಗಿ ಬಂದು ಸೇರಿತು. ರಸಿಲೋಮನು ದೇವಿಯಿಂದ ಹತನಾದ ಬಳಿಕ ಅವನ ಮಿತ್ರ ರುದ್ರನು ತನ್ನ ಬಿಲ್ಲು ಬಾಣಗಳಿಂದ ದೇವಿಯ ಮೇಲೆ ಪ್ರಯೋಗಿಸಿದನು. ಮೋಡದ ಮಳೆಯಿಂದ ಆಕಾಶ ಆವರಿಸಿತು. ದೇವಿಯು ತನ್ನ ಮೇಘಾಸ್ತ್ರದಿಂದ ಅದನ್ನು ಕರಗಿಸಿದಳು. ರುದ್ರಾಸುರನಿಗೆ ಸ್ತ್ರೀಯೊಬ್ಬಳ ಪರಾಕ್ರಮ ನೋಡಿ ಅಚ್ಚರಿಯಾಗಿತ್ತು. ತ್ರಿಮೂರ್ತಿಗಳನ್ನು ಹೆದರಿಸಬಲ್ಲ ತಮ್ಮ ಬಾಣಗಳನ್ನು ಎದುರಿಸಿದ ಈಕೆ ಯಾರು ಎಂದುಕೊಂಡರು. ನೀನ್ಯಾರು? ನೀನು ದೇವತೆಗಳ ಬಂಧುವೇ ಎಂದು ಕೇಳಿದನು. ದೇವಿಯು ದೈತ್ಯನ ಮಾತಿಗೆ ನಸುನಕ್ಕು, ನಾನು ಜಗನ್ಮಾತೆ ಮಹಾಲಕ್ಷ್ಮಿ. ನನ್ನ ಮಕ್ಕಳನ್ನು ರಕ್ಷಿಸಲು ನಿಮ್ಮ ಕುಲವನ್ನು ನಾಶ ಮಾಡಲು ಇಲ್ಲಿಗೆ ಬಂದಿರುವೆ. ನಿನ್ನ ಮಹಿಷಾಸುರನಿಗೆ ಅವನ ಸಂಹಾರ ಸಮಯ ಸಮೀಪಿಸಿದೆ ಎಂದು ತಿಳಿಸು ಎಂದು ನುಡಿದಳು. ಕುಪಿತನಾದ ರುದ್ರನು, ಮಹಿಷಾಸುರನಲ್ಲದೆ ತ್ರಿಲೋಕದಲ್ಲಿ ಪ್ರಬಲ ಪರಾಕ್ರಮಿ ಯಾರಿದ್ದಾರೆ ಎಲ್ಲಿ ಆ ದೇವತೆಗಳು ನೋಡು ನನ್ನ ಪರಾಕ್ರಮ ಎನ್ನುತ್ತಾ ಮಾಯಾಸ್ತ್ರವನ್ನು ಎಸೆದನು. ದೇವಿಯು ತನ್ನ ಲೀಲೆಯಿಂದ ರುದ್ರನ ರಥ, ಸಾರಥಿ, ಅಸ್ತ್ರ, ಸೈನ್ಯವನ್ನು ಒಂದೇ ಬಾಣದಿಂದ ಧ್ವಂಸಗೊಳಿಸಿದಳು. ಅವನ ಹಸ್ತವನ್ನು ಕತ್ತರಿಸಿದಳು. ದೈತ್ಯನು ಸಂಮೋಹನಾಸ್ತ್ರ ಪ್ರಯೋಗಿಸಿದನು. ಅದು ತಿರುಗು ಬಾಣವಾಗಿ ದೈತ್ಯ ಸೇನೆ ಎಚ್ಚರ ತಪ್ಪಿ ಮಲಗಿತು. ಮತ್ತೆ ಅವನು ಶಾಂಭವಾಸ್ತ್ರವನ್ನು ಪ್ರಯೋಗಿಸಿದನು. ಆಗ ಸಾವಿರಾರು ಹುಲಿಗಳು, ರಕ್ಕಸರು, ಸಿಂಹ, ಶರಭಗಳು ಹುಟ್ಟಿದವು. ಪಾಶವನ್ನು ದೇವಿಯು ಪ್ರಯೋಗಿಸಲು ಅವನ ಮಾಯಾಸೃಷ್ಟಿ ಮಾಯವಾಗಿತ್ತು. ಗದೆಯನ್ನು ಅವನು ಎಸೆಯಲು ದೇವಿಯು ಬಾಣದಿಂದ ಅವನ ತಲೆಯನ್ನು ತುಂಡರಿಸಿದಳು. ದೈತ್ಯನ ಮುಂಡದ ಭಾಗ ಹೋರಾಟಕ್ಕೆ ಬಂದಾಗ ಅದನ್ನು ಕತ್ತರಿಸಿ ಉಳಿದ ದೈತ್ಯರನ್ನು ದೇವಿಯು ಕೊಂದು ಹಾಕಿದಳು. ದೇವತೆಗಳು ಮಹಾದೇವಿಯನ್ನು ಮನಸಾರೆ ಸ್ತೋತ್ರಗೈದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 3ನೇ ಅಧ್ಯಾಯ ಮುಗಿಯಿತು.